ನಮಸ್ಕಾರ ವೀಕ್ಷಕ ಬಂಧುಗಳೇ, ಮುಜರಾಯಿ ಇಲಾಖೆಯಲ್ಲಿ 2022-23 ಸಂದರ್ಭದಲ್ಲಿ ಯಾರು ಸಚಿವರಿದ್ರು, ಯಾರು ಆಯುಕ್ತರಿದ್ರು, ಕೆಲವು ದೇವಾಲಯಗಳಲ್ಲಿ ಕೆಲವು ಅರ್ಚಕರಿರ್ಬೋದು, ಈ ರೀತಿ ಯಾರು ದೇವಾಲಯದಿಂದ ಹೊರ ಹೋಗಿದ್ದಾರೆ ಆ ವೆಬ್ಸೈಟ್ ನ ಅಪ್ಲೋಡ್ ಕೂಡ ಮಾಡಿಲ್ಲ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ, ಇವತ್ತು ಕೇಂದ್ರ ಕಚೇರಿಯಲ್ಲಿ ಆಯುಕ್ತರು 3 ಜನ ಚೇಂಜ್ ಆಗಿದ್ದಾರೆ. 3 ಜನರದ್ದು ಅಲ್ಲಿ ಹೆಸರಿಲ್ಲ. ಆ ಹೆಸರಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಅವ್ಯಕ್ತವಾಣಿಯಲ್ಲಿ ಒಂದು ವಿಡಿಯೋ ಮಾಡಿತ್ತು. ತುರ್ತಾಗಿ ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗಿ ಇನ್ನೊಂದು ಅದರ ಜೊತೆಗೆ ಅವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು. ಬಸವರಾಜೇಂದ್ರ ಮತ್ತು ಈಗಿನ ಆಯುಕ್ತರು ಡಾಕ್ಟರ್ ವೆಂಕಟೇಶ್ ಅವರು ಶ್ರೀಗಳಾಗಿಬಿಟ್ಟಿದ್ದಾರೆ. ಯಾರೋ ಸ್ವಾಮೀಜಿಗಳಿಗೆ ಮತ್ತೆ ಸಮಾಜದ ಉನ್ನತ ಮಟ್ಟದಲ್ಲಿರುವಂತ ವ್ಯಕ್ತಿಗಳಿಗೆ ಶ್ರೀ ಅಂತ ಉಪಯೋಗಿಸುವಂತದ್ದು. ಆಯುಕ್ತರಿಗೆ ಶ್ರೀ ಅಂತ ಸಂಬೋಧನೆ ಮಾಡಿರುವಂತ ಈ ಅಧಿಕಾರಿಗಳು ಆ ಅಧಿಕಾರಿಗಳ ಕಾಕ ಹಿಡಿಯೋದಕ್ಕೋ ಅಥವಾ ತಿಳುವಳಿಕೆ ಇಲ್ಲದೆ ಇರೋದಕ್ಕೋ ಪಾಪ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಆಯುಕ್ತರು ಸ್ವಲ್ಪ ಗಮನಿಸಬೇಕು. ಯಾರು ಆ ತಪ್ಪನ್ನ ಮಾಡಿದ್ದಾರೆ ಅವರಿಗೆ ಬುದ್ಧಿ ಹೇಳುವಂತದ್ದು ಒಂದಾಗಬೇಕು. ಮತ್ತೆ ಶಶಿಕಲಾ ಜೊಲ್ಲೆ ಅವರು ಏನು ಸಚಿವರಾಗಿದ್ರು, ಮುಜರಾಯಿ ಸಚಿವರಾಗಿದ್ರು, ಆಗಿಂದ ಅಪ್ಲೋಡೇ ಮಾಡಿಲ್ಲ. ಈಗಿನ ಸಚಿವರ ಹೆಸರೇ ಇಲ್ಲ. ತರಾತುರಿಯಲ್ಲಿ ಏನೋ ಮಾಡಕ್ ಹೋಗಿ ಇನ್ನೇನೋ ವ್ಯತ್ಯಾಸ ಮಾಡಿದ್ದಾರೆ. ಇವತ್ತು ಬನಶಂಕರಿ ದೇವಾಲಯದ ನಾವು ಕಣ್ಮುಂದೆ ತಗೊಂಡ್ರೆ, ಅಮಾನತ್ತಾಗಿ 3 ಜನ ದೇವಾಲಯದಿಂದ ಹೊರಹಾಕಿದ ವ್ಯಕ್ತಿಗಳದು ಇವತ್ತಿಗೂ ಕೂಡ ಆ ವೆಬ್ಸೈಟ್ ನಲ್ಲಿ ಅವ್ರ ಫೋಟೋಗಳು ಬರ್ತಾ ಇದೆ. ಅವರು ದೇವಾಲಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಇವತ್ತಿಗೂ ತೋರಿಸ್ತಾ ಇದೆ. ಮುಜರಾಯಿ ಇಲಾಖೆಯಲ್ಲಿ ಯಾವ ಅಧಿಕಾರಿಗಳಿಗೆ ಕಳೆದ 4-5 ವರ್ಷಗಳಿಂದ ತಿಳಿಸ್ತಾ ಇದ್ದೀನಿ, ಯಾರು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಅವರು ವಿದ್ಯಾವಂತರಾಗಬೇಕು. ಆದ್ರೇನೆ ಈ ಅವ್ಯವಸ್ಥೆಗಳಲ್ಲಿ ಹೋಗುವಂಥದ್ದು. ಆಗಾಗ ಆಯುಕ್ತರನ್ನ ಸಚಿವರನ್ನ ಮುಜುಗರ ಮಾಡುವಂತದ್ದು ಈ ಕೆಲಸದ ಅಧಿಕಾರಿಗಳ ಹವ್ಯಾಸ ಆಗಿಬಿಟ್ಟಿದೆ ಅಂತ ಅನ್ಸುತ್ತೆ. ಇದನ್ನ ಮಾನ್ಯ ಆಯುಕ್ತರು ಎಚ್ಚರಿಕೆಯಿಂದ ಗಮನಿಸಬೇಕು.